ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕಾರಣಿಯಾಗಿ ಒಬ್ಬ ನಾಯಕ ಮಾಡಬೇಕಾದಂಥ ಕೆಲಸವನ್ನು ಇವತ್ತು ನಟ ವಿಜಯ್ ಅವರು ಮಾಡ್ತಾ ಇದ್ದಾರೆ. ತಮಿಳು ರಾಜಕೀಯ ಇತಿಹಾಸದಲ್ಲಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಯಾರೂ ಕೂಡ ತೆಗೆದುಕೊಂಡಿರಲಿಲ್ಲ. ಇದೀಗ ವಿಜಯ್ ಅವರು ಒಂದು ಆದೇಶವನ್ನು ಪಾಸ್ ಮಾಡಿರೋದು. ಒಬ್ಬ ನಾಯಕನಿಗೆ ಇರಬೇಕಾದಂಥ ಸಾಮಾಜಿಕ ಕಳಕಳಿ ಅಂದರೆ ಇದೆ ನೋಡಿ. ಒಂದು ಕಡೆ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್, ಮಾಸಿಕವಾದಂಥ ಸಹಾಯಧನ, 6 ಉಚಿತ ಸಿಲಿಂಡರ್, ನವ ಜೋಡಿಗೆ 8 ಗ್ರಾಮ್ ಚಿನ್ನ, ಹೀಗೆ ಒಂದಿಲ್ಲೊಂದು ಉಚಿತ ಯೋಜನೆಗಳಿಗೆ ಹಣ ಹೊಂದಿಸೋದ್ರಲ್ಲೇ ಸಂಕಷ್ಟದಲ್ಲಿರ್ತಕ್ಕಂಥ ವಿಜಯ್ ಇಂಥದ್ದೊಂದು ತೀರ್ಮಾನ ತೆಗೆದುಕೊಂಡಿರೋದು ರಾಜಕೀಯ ನಾಯಕರೇ ಆಶ್ಚರ್ಯವನ್ನು ಪಡುವಂತಾಗಿರೋದು. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಬರೋಬ್ಬರಿ 717 ಮದ್ಯದ ಅಂಗಡಿಗಳನ್ನು ಕ್ಲೋಸ್ ಮಾಡಲಿಕ್ಕೆ ವಿಜಯ್ ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಕೂಡ 717 ಅಂದರೆ ನಿಮಗೆ ಅಷ್ಟು ಸುಲಭದ ಮಾತಲ್ಲ. ಅದರಿಂದ ಬರ್ತಾ ಇದ್ದಂಥ ಕಮಾಯಿನ ಕೇಳಿಬಿಟ್ರೆ ಎಲ್ಲರೂ ಕೂಡ ಹುಬ್ಬೇರಿಸಿಬಿಡ್ತಾರೆ. ಕರ್ನಾಟಕದ ಪಾಲಿಗೆ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ನಾಯಕರು ಬರಬಹುದಾ? ನಾವೊಂದು ಒಪ್ಸಿಟ್ಕೊಳ್ಬೋದು ಅಷ್ಟೇ. ನೋಡಿ, ಇದರಿಂದ ಬರ್ತಾ ಇದ್ದಂಥ ಟ್ಯಾಕ್ಸ್ ಎಷ್ಟು ಗೊತ್ತಾ? ಈಗಾಗಲೇ ಹಾಲಿ ಇದ್ದಂಥ DMK ಸರ್ಕಾರಕ್ಕೆ ಇದರಿಂದ ಟ್ಯಾಕ್ಸ್ ಎಷ್ಟು ಬರ್ತಾಯಿತ್ತು ಅನ್ನೋದನ್ನು ಕೇಳಿದರೆ, ಅಥವಾ ಇದರ ಅರಿವೇನಾದರೂ ಇದ್ದಿದ್ದರೆ ವಿಜಯ್ ಯಾಕೆ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು ಅನ್ನೋ ಚರ್ಚೆಗಳು ಶುರುವಾಗ್ತಾ ಇರೋದು. ಹಾಗಾದರೆ ವಿಜಯ್ ದಡ್ಡ ಕೆಲಸ ಮಾಡಿಬಿಟ್ರಾ? ಖಂಡಿತವಾಗೂ ಇಲ್ಲ. ಸಮಾಜದ ಹಿತಕ್ಕಾಗಿ ಸ್ವಂತ ಲಾಭವನ್ನು ಕೂಡ ಪಕ್ಕಕ್ಕಿಡೋದು ಎಷ್ಟು ಒಳಿತನ್ನು ಉಂಟು ಮಾಡುತ್ತೆ ಅನ್ನೋದು ಇದೆ ನೋಡಿ. ಇದೇ ಕರ್ನಾಟಕದ ವಿಷಯದಲ್ಲಿ ಅಬಕಾರಿ ಇಲಾಖೆ ಲಿಕ್ಕರ್ ದರವನ್ನು ಅದರ ಕಿಕ್ಕ ಪ್ರಮಾಣದ ಮೇಲೆ ಏರಿಸಿದ್ದನ್ನು ನೋಡೇ ಇದ್ದೀರಿ. ಅದು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋಕೆ ಮಾಡಿದಂಥ ತಂತ್ರಗಾರಿಕೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಆದರೆ ವಿಜಯ್ಗೆ ಯಾಕೆ ಇಷ್ಟೊಂದು ಟ್ಯಾಕ್ಸ್ ಹಣವನ್ನು ಸುಲಭವಾಗಿ ಬಿಟ್ಟುಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡ್ಬಿಟ್ರು? ಅದರ ಸತ್ಯಾಸತ್ಯತೆಗಳು ಇಲ್ಲಿದ್ದಾವೆ ನೋಡಿ. ವಿಜಯ್ ಅವರು ಒಂದು ಕಡೆ ಅವರ ತೀರ್ಮಾನ ದೇವಾಲಯಗಳಿರ್ಬೋದು, ಶಾಲೆಗಳಿರ್ಬೋದು, ಕಾಲೇಜುಗಳು ಮತ್ತು ಬಸ್ ನಿಲ್ದಾಣಗಳು, ಆ ಬಳಿ ಇರ್ತಕ್ಕಂಥ 717 ಈ ಟ್ಯಾಸ್ಕ್ಯಾಮ್ ಅನ್ನೋ ಒಂದು ಸಂಸ್ಥೆ ಇದೆ, ಅದೇ ನಡೆಸ್ತಾ ಇರ್ತಕ್ಕಂಥ ಈ ಚಿಲ್ಲರೆ ಮದ್ಯದ ಅಂಗಡಿಗಳು, ಇವೆಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಮದ್ಯದ ಅಂಗಡಿಗಳು, ಇವೆಲ್ಲವನ್ನೂ ಕೂಡ ಈಗ ಮುಚ್ಚಲಿಕ್ಕೆ ಆದೇಶವನ್ನು ಕೊಟ್ಟಿರೋದು. ಎಲ್ಲೆಲ್ಲಿ ದೇವಾಲಯಗಳು, ಶಾಲೆಗಳು, ಕಾಲೇಜುಗಳು ಮತ್ತು ಬಸ್ ನಿಲ್ದಾಣ 2 ವಾರಗಳ ಒಳಗೆ ರಾಜ್ಯದಾದ್ಯಂತ ಬಂದ್ ಮಾಡಲಿಕ್ಕೆ ಖಡಕ್ ಆದೇಶವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇದು ಜನರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದು ಮಹತ್ವದ ನಿರ್ಧಾರ ಅಂದರೆ ತಪ್ಪಾಗೋದಿಲ್ಲ. ಈಗ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಪೂಜಾ ಸ್ಥಳಗಳಿರುತ್ತೆ, ಶಿಕ್ಷಣ ಸಂಸ್ಥೆಗಳಿರುತ್ತೆ, ಬಸ್ ನಿಲ್ದಾಣಗಳಿರುತ್ತೆ, ಅಲ್ಲಿ 500 ಮೀಟರ್ ದೂರದಲ್ಲಿರ್ತಕ್ಕಂಥ 717 ಸರ್ಕಾರಿ ಸ್ವಾಮ್ಯದ ಟಾಸ್ಮ್ಯಾಕ್ ಮದ್ಯದ ಅಂಗಡಿಗಳನ್ನು ಮುಚ್ಚಬೇಕು, ಇಲ್ಲದಿದ್ದರೆ ಕಾನೂನು ರೀತಿಯ ಕ್ರಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಪಾಸ್ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ಯುವ ಸಮುದಾಯ ಮಾದಕ ವ್ಯಸನಗಳಿಗೆ ದಾಸರಾಗಿದ್ದಾಗ ಅದರ ವಿರುದ್ಧ ನಾನು ಹೋರಾಡ್ತೀನಿ ಅಂತಲೇ ಭರವಸೆ ಕೊಟ್ಟು ಬಂದವರು ವಿಜಯ್. ಮೊದಲು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗಲೇ ಅವರು ಮಾದಕ ವ್ಯಸನಗಳ ನಿಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖಾ ತಂಡಗಳು ಕೂಡ ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಚುರುಕುಗೊಳಿಸೋ ತೀರ್ಮಾನವನ್ನು ತೆಗೆದುಕೊಂಡರು. ಆರಂಭದಲ್ಲಿ ಅವರು ಭರವಸೆ ಕೂಡ ಅದೇ ಆಗಿತ್ತು, ಮಾದಕ ವಸ್ತು ಮುಕ್ತ ತಮಿಳುನಾಡು ಮಾಡ್ತೀನಿ ಅಂತ. ಇದೀಗ ಇನ್ನೊಂದು ಹಂತದಲ್ಲಿ ವಿಜಯ್ ಅವರ ದೂರದೃಷ್ಟಿಗೆ ಇವತ್ತು ಅನೇಕ ಕುಟುಂಬಗಳು ತಮಿಳುನಾಡಿನಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಹಾಕ್ತಾ ಇರೋದು. ನಿಮಗೆ ತಮಿಳುನಾಡಿನಲ್ಲಿ 4765 ಚಿಲ್ಲರೆ ಮದ್ಯದಂಗಡಿಗಳನ್ನು ನಿರ್ವಹಿಸ್ತಕ್ಕಂಥ ಈ TASMAC ಸಂಸ್ಥೆ, ಇದರ ವಿರುದ್ಧವಾಗಿ ರಾಜ್ಯವ್ಯಾಪಿ ಸಮೀಕ್ಷೆ ಮಾಡಿದ ನಂತರ ಇಂಥದ್ದೊಂದು ಆದೇಶವನ್ನು ತೆಗೆದುಕೊಂಡಿರೋದು ವಿಜಯ್. ತುಂಬ ಪ್ಲ್ಯಾಂಡಾಗಿ ಬರ್ತಾ ಇದ್ದಾರೆ. ಏಕಾಏಕಿ ದಿಢೀರ್ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಇದ್ರ ವಿರುದ್ಧವಾಗಿ ಈಗಾಗಲೇ ಆರೋಪಗಳು ಕೂಡ ಇತ್ತು. ಬಟ್ DMK ಸರ್ಕಾರ ಇದನ್ನು ಸಮರ್ಥಿಸ್ಕೊಂಡಿತ್ತ, EDವರೆಗೂ ಕೂಡ ಹೋಗಿತ್ತಿದ್ದು. ED ಕೂಡ ತನಿಖೆ ಮಾಡಿದೆ ನೋಡಿ. ವಿಜಯ್ ಅಧಿಕಾರ ವಹಿಸ್ಕೊಂಡ ಕೂಡಲೇ ಸಾರ್ವಜನಿಕವಾಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಇದೇ ಟಾರ್ಗೆಟ್ ಮಾಡಿಕೊಂಡು ಅಕ್ರಮವಾಗಿ ಸಾವಿರಾರು ಕೋಟಿ ಹಣವನ್ನು ದೋಚುತ್ತಾ ಇದ್ದಂಥ ಈ ಮದ್ಯದ ಅಂಗಡಿಗಳ ಮಳಿಗೆಗಳ ಮೇಲೆ ಗುರಿಯಾಗಿಸ್ಕೊಂಡೆ ಅವರು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರು ತೆರೆಮರೆಯಲ್ಲಿ ಆ ಥರದೊಂದು ತನಿಖೆ ನಡೀತಾನೇ ಇತ್ತು. ಅಧಿಕಾರ ವಹಿಸ್ಕೊಂಡ ತಕ್ಷಣ ಒಂದು ಪತ್ರಿಕಾ ಪ್ರಕಟಣೆಯ ಮುಖಾಂತರವಾಗಿ 717 ಅಂಗಡಿಗಳು 500 ಮೀಟರ್ ಸುರಕ್ಷತಾ ಬಫರ್ ಮಾನದಂಡವನ್ನು ಉಲ್ಲಂಘನೆ ಮಾಡಿವೆ ಅಂತ ಮಾರ್ಕ್ ಮಾಡಿ, ಅದರಲ್ಲಿ ಪೂಜಾ ಸ್ಥಳಗಳ ಬಳಿ 276 ಅಂಗಡಿ, ಶಿಕ್ಷಣ ಸಂಸ್ಥೆಗಳ ಬಳಿ 186 ಅಂಗಡಿ, ಬಸ್ ನಿಲ್ದಾಣಗಳ ಬಳಿ 255 ಅಂಗಡಿಗಳು ಸೇರಿದಾವೆ ಅಂಥೇಳಿ ಅವುಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಾಯಿತು.
ಕೇವಲ ಇದೊಂದೇ ಮಾನದಂಡ ಅಲ್ಲ ಅವರಿಗೆ. ಬಫರ್ ಝೋನ್ನ ಕ್ರಾಸ್ ಮಾಡಿದೆ ಅನ್ನೋದಷ್ಟೇ ಮಾನದಂಡ ಅಲ್ಲ, 500 ಮೀಟ್ರ್ ಕ್ರಾಸ್ ಮಾಡಿದೆ ಅನ್ನೋದಲ್ಲ. ಅದರ ತೆರೆಮರೆಯಲ್ಲಿ ಭಾಳ ವರ್ಕ್ ಆಗಿದೆ. ವಿಜಯ್ ಅವರು ಆ ಥರದೊಂದು ದೊಡ್ಡ ವರ್ಕ್ ಮಾಡಿಕೊಂಡೇ ಅವರು ಎಂಟ್ರಿ ಕೊಡ್ತಾ ಇರೋದು. ನೋಡಿ, ರಾಜ್ಯದ ಆದಾಯದ ದೊಡ್ಡ ಪಾಲು ಇದರಿಂದ ಪೋಲಾಗ್ತಾ ಇರೋದು. ಅದರ ಮಾರಾಟದ ಮುಖಾಂತರ ಬರ್ತಾ ಇದ್ದಂಥ ಟ್ಯಾಕ್ಸ್ ಏನಿದೆ ಅದು ಈಗಿರೋ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಒಂದು ದೊಡ್ಡ ಅಮೌಂಟು. ಈಗ ಉದಾಹರಣೆ, ಫಾರ್ ಎಕ್ಸಾಂಪಲ್, ನಾನು 2025 ಇದೇ ಇಷ್ಟು ಮಳಿಗೆಗಳಿಂದ 276 ಮಳಿಗೆ ಅಂತ ಅಂದ್ಕೋಣ ಉದಾಹರಣೆಗೆ, ಅದರಿಂದನೇ ಒಂದು 48,000 ಕೋಟಿ ರೂಪಾಯಿಗಿಂತ ಹೆಚ್ಚು ಟ್ಯಾಕ್ಸ್ ಬರ್ತಾಯಿತ್ತಂತ, ಹಣ ಬರ್ತಾಯಿತ್ತಂತ ಟೋಟಲ್ ಅಮೌಂಟ್. ಈಗ ವ್ಯಸನಮುಕ್ತ ತಮಿಳುನಾಡು ಅನ್ನೋ ಕಾರಣಕ್ಕೆ ಒಂದು ಭರವಸೆಯ ಮೊದಲ ಹೆಜ್ಜೆಯನ್ನು ಇಟ್ಟು ಈ ಥರದೊಂದು ಕ್ರಾಂತಿಕಾರಿ ನಿರ್ಧಾರವನ್ನು ತೆಗೆದುಕೊಂಡಿರೋದಕ್ಕೆ ಎಲ್ಲರೂ ಕೂಡ ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇರೋದು. ಇದರಿಂದ ಸಾವಿರಾರು ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಆರೋಪ ಕೂಡ ಇತ್ತು ಅಂತ ಹೇಳಿದೆ ನಾನು. ಯಾಕೆ ಅಂದರೆ ಈ ಟಾಸ್ಮ್ಯಾಕ್ ಅಧಿಕಾರಿಗಳಿರ್ತಾರಲ್ವ, ಈ ಸಂಸ್ಥೆಯ ಅಧಿಕಾರಿಗಳು, ಅವ್ರ ಜೊತೆ ಒಂದು ಪಾಲ್ದಾರಿಕೆ ಮಾಡ್ಕೊಳ್ಳೋದು, ಅಂದರೆ ಡೀಲಿಂಗ್ ಮಾಡ್ಕೊಳ್ಳೋದು. ಈ ಟಾಸ್ಮ್ಯಾಕ್ ಮಳಿಗೆಗಳು ಮಾರಾಟ ಮಾಡುವಂಥ ಪ್ರತಿ ಬಾಟ್ಲಿಗೆ 10 ರಿಂದ 30 ರೂಪಾಯಿಗಳವರೆಗೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸೋದು. ಅದಕ್ಕೆ ಪುರಾವೆ ಕೂಡ ಇದೆ. ಅದನ್ನು ಸಂಬಂಧಪಟ್ಟಾಗಿ ಇಡಿ ತನಿಖೆ ಮಾಡಿ ಅದನ್ನು ಕೂಡ ಹೇಳಿತ್ತು ಕೂಡ. ಇದೇ PMLA ಅಡಿಯಲ್ಲಿ 10 ಸ್ಥಳಗಳನ್ನು ಕನ್ಸಿಡರ್ ಮಾಡಿ, ಶೋಧನೆ ಮಾಡಿ, ರಿಸರ್ಚ್ ಮಾಡಿ, ತನಿಖೆ ಮಾಡಿ, ಅದಾದ ನಂತರ ಈ ಟೆಂಡರ್ಗಳನ್ನು ಕೊಡಬೇಕಾದ್ರೆ ಹೇಗೆ ವಂಚನೆ ಮಾಡ್ತಾರೆ, ಹೇಗೆ ಡಾಟಾವನ್ನು ಮಿಸ್ಮ್ಯಾಚ್ ಮಾಡ್ತಾರೆ, ಎಲ್ಲವೂ ಕೂಡ ಜಾರಿ ನಿರ್ದೇಶನಾಲಯವೂ ಕೂಡ ಅದರ ಬಗ್ಗೆ ಖಚಿತವಾಗಿ ಹೇಳಿತ್ತು. ನೋಡಿ, ಆಗ ಈ ಥರದೊಂದು ಲೂಪೋಲ್ಸ್ ಇದೆ ಇದರೊಳಗೆ ಅಂತ ಗೊತ್ತಾದ ಮೇಲೆ ಈ ಥರದೊಂದು ನಿರ್ಧಾರಕ್ಕೆ ನಟ ವಿಜಯ್ ಅವರು ಮುಂದಾಗಿರೋದು. ಇನ್ನೂ ಬಿಗ್ ಡೆವಲಪ್ಮೆಂಟ್ಸ್ ಕೂಡ ನಡೆದಿದೆ ತಮಿಳುನಾಡು ರಾಜಕೀಯದಲ್ಲಿ ಇತ್ತೀಚೆಗೆ. ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂದರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಹೇರ್ತಾ ಇದ್ದಾಗೆ ದಳಪತಿ ವಿಜಯ್ಗೆ ಒಂದಿಲ್ಲೊಂದು ಒಳ್ಳೊಳ್ಳೆ ಸುದ್ದಿಗಳು ಬರ್ತಾ ಇರೋದು. ರಾಜ್ಯದ ಪ್ರಮುಖ ಪಕ್ಷ ಆಗಿದ್ದಂಥ AIADMK ಈಗಾಗಲೇ ಛಿದ್ರವಾಗಿ ಹೋಗ್ಬಿಟ್ಟಿದೆ. ಈ 2 ಬಣಗಳಾಗಿ ಬದಲಾಗಿದ್ದೇ ಅದು TVK ಪಕ್ಷಕ್ಕೆ ಲಾಭ ಆಗ್ತಾ ಇರೋದು. ದಳಪತಿ ವಿಜಯ್ ಸರ್ಕಾರ ಆರಂಭದಲ್ಲಿ ಎಲ್ಲೋ ಡೋಲಾಯಮಾನ ಸ್ಥಿತಿಯಲ್ಲಿರುತ್ತೆ, ಇವತ್ತಲ್ಲ ನಾಳೆ ಬಿದ್ದು ಹೋಗಬಹುದು ಅಂತ ಚರ್ಚೆ ನಡೀತಾ ಇದ್ವಲ್ಲ, ಈಗ ಇನ್ನಷ್ಟು ಬಲಿಷ್ಠ ಆಗ್ತಾ ಇರೋದು. TVK ಪಕ್ಷ ಈಗಾಗಲೇ ಸರ್ಕಾರ ರಚನೆ ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಬಹುಮತದ ಸಂಖ್ಯೆಗೆ ಸ್ವಲ್ಪ ಕೊರತೆ ಇತ್ತು. ಅಂದರೆ ಒಬ್ಬರು ಶಾಸಕರ ಬೆಂಬಲದ ಕೊರತೆಯನ್ನು ತುಂಬಿಕೊಳ್ಳಿಕ್ಕೆ ವಿಜಯ್ ಕಷ್ಟಪಡ್ತಾಯಿತ್ತು. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ. ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ನೋಡ್ತಾ ಇದ್ದರೆ ಇದು ಇನ್ನೊಂದು ಹಂತಕ್ಕೆ, ನೆಕ್ಸ್ಟ್ ಲೆವೆಲ್ಗೂ ಕೂಡ ಹೋಗಬಹುದು. ಒಂದು ರೋಚಕ ಘಟ್ಟ ತಲುಪಿರೋದು. ನಿಮಗೆ AIADMK ಒಳಗಿನ ಒಡಕಿನ ನಂತರ CV ಷಣ್ಮುಗಂ ನೇತೃತ್ವದ ಒಂದು ಬಣ ಒಂದು ಕಡೆ ಇದೆ. ಅದು ಮಂಗಳವಾರ TVKಗೆ ಅಫಿಷಿಯಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಡ್ತು. ಇದರೊಂದಿಗೆ ತಮಿಳುನಾಡು ವಿಧಾನಸಭೆಯಲ್ಲಿ TVK ಸಂಖ್ಯಾಬಲ ಏನಿದೆ ಅದು ಇನ್ನಷ್ಟು ಬಲ ಆಯಿತು. ಈ ಬಹುಮತ ಪರೀಕ್ಷೆಗೆ ಮುನ್ನವೇ ವಿಜಯ್ ಸರ್ಕಾರಕ್ಕೆ ಇದು ದೊಡ್ಡ ಸಂಕಷ್ಟ ಎದುರಾಗ್ಬಿಟ್ಟಿತ್ತು. ಆದರೆ ಈಗ ಇಡೀ ಸರ್ಕಾರ ಕಂಫರ್ಟ್ ಪ್ಲೇಸ್ನಲ್ಲಿ ಇದೆ, ಯಾವ ತೊಂದರೆನೂ ಕೂಡ ಇಲ್ಲ, ಸ್ಥಿರವಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರೋದು. ನೋಡಿ, AIADMK ಮತ್ತೊಂದು ಪ್ರಮುಖ ನಾಯಕ EPS ಎಡಪ್ಪಾಡಿ ಪಳನಿಸ್ವಾಮಿ ಅವ್ರ ಬಳಿ 22 ಶಾಸಕರು ಇರೋದು. ಇನ್ನು CV ಷಣ್ಮುಗಂ ನೇತೃತ್ವದ ಬಂಡಾಯ ಬಣ ಅದು 24 ಶಾಸಕರು ಇರೋದು. ಇವರೆಲ್ಲರೂ ಕೂಡ ಈಗ ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಅಂದರೆ ಷಣ್ಮುಗಂ ಬಣದ ಶಾಸಕರ ಸಂಖ್ಯೆ EPS ಬಣಕ್ಕಿಂತ ಹೆಚ್ಚಾಗಿದೆ. ಈಗ ಇಂಥ ಸಮಯದಲ್ಲಿ 24 ಶಾಸಕರು ಕೂಡ TVKಗೆ ಬೆಂಬಲ ಕೊಟ್ಟಿರೋದು ತಮಿಳುನಾಡು ರಾಜಕೀಯದಲ್ಲೇ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸ್ನೇಹಿತರೆ, ಇತ್ತೀಚೆಗೆ ಬೆಳವಣಿಗೆಗಳು ನೋಡಿ ಯಾವ ರೀತಿಯಾಗಿ ವಿಜಯ್ ಹೋಗ್ತಾ ಇರೋದು ಅಂತ. ಒಂದೇ ಮಾತರಮ್ಮನ್ನು ಹಾಡಿಸಿದಂಥ ವಿಚಾರ, ರಾಷ್ಟ್ರೀಯತೆಯ ವಿಚಾರವಾಗಿ, ಹಿಂದುತ್ವದ ವಿಚಾರವಾಗಿ, RSS ಸಿದ್ಧಾಂತಗಳನ್ನು ಕಡೆಗಣಿಸಿದೆ. ಅವ್ರ ಪಕ್ಷದವರೇ ವಿರೋಧ ಮಾಡಿದ್ರು ಅದನ್ನು ಒಂದೇ ಮಾತರಂ ಗೀತೆನ 2 ಬಾರಿ ಆಡಿಸಿದ್ದಿರ್ಬೋದು. ಮೋದಿಯವರ ವಿರುದ್ಧ ತಿರುಗು ಬೀಳದೆ ಯಾವುದೇ ರೀತಿಯಾದಂಥ ಅಹಿತಕರ ಮಾತುಗಳನ್ನು ಕೂಡ ಆಡದೇ ಇರೋದು. ಗೆದ್ದ ನಂತರ ವಿರೋಧ ಪಕ್ಷಗಳನ್ನು, ಇದೇ ಉದಯನಿಧಿ ಸ್ಟಾಲಿನ್ ಇರ್ಬೋದು, DMK MK ಸ್ಟಾಲಿನ್ ಅವ್ರನ್ನ ಮೀಟ್ ಆಗಿದ್ದಿರ್ಬೋದು, ಅವರು ಸೀಮನ್ ಅವ್ರನ್ನ ಭೇಟಿಯಾಗಿದ್ದಿರ್ಬೋದು. ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ಅದು ಪ್ರೀತಿಯಿಂದ, ಅಕ್ಕರೆಯಿಂದ, ಜೊತೆಗೆ ವಿರೋಧ ಇಲ್ಲದೆ ಎಲ್ಲರನ್ನೂ ಕೂಡ ಜೊತೆಯಾಗಿ ತೆಗೆದುಕೊಂಡು ಹೋಗ್ತೀನಿ, ಅವರ ಸಹಕಾರ ಸಲಹೆಗಳನ್ನು ಪಡೆದುಕೊಳ್ತೀನಿ ಅನ್ನೋ ರೀತಿಯಾಗಿ ವಿಜಯ್ ಅವರು ಹೋಗ್ತಾ ಇರೋದು. ನಿಮಗೆ CV ಷಣ್ಮುಗಂ ಮೀಡಿಯಾ ಮುಂದೆ ಮಾತನಾಡಿ ಯಾವ ರೀತಿಯಾದಂಥ ಸಪೋರ್ಟ್ ಕೊಟ್ಟರು ಅನ್ನೋದು ಗೊತ್ತೇ ಇದೆ. ನಾವು ಈ ಪಕ್ಷವನ್ನು DMK ವಿರುದ್ಧ ಹೋರಾಡಲಿಕ್ಕೆ ಬೆಂಬಲಿಸ್ತಾ ಇದ್ದೀವಿ. ಕಳೆದ 53 ವರ್ಷಗಳಿಂದ ನಮ್ಮ ರಾಜಕೀಯ ದಾರಿ ಸದಾ DMK ವಿರುದ್ಧವಾಗಿಯೇ ಇತ್ತು. ಈ ಇತಿಹಾಸ ಏನಾದರೂ ನೋಡಿಬಿಟ್ರೆ DMK ಬೆಂಬಲದಿಂದ AIADMK ಸರ್ಕಾರ ರಚಿಸುವ ಯೋಚನೆ ನಮ್ಮ ತತ್ವಗಳಿಗೆ ವಿರುದ್ಧ.
ನಮ್ಮ ಸದಸ್ಯರ ಬಹುಪಾಲು ಈ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಮತ್ತು ಪ್ರತಿಭಟಿಸಿದ್ದಾರೆ ಅಂತಲೂ ಕೂಡ ಅವ್ರು ಹೇಳಿದರು. ಒಟ್ಟಾರೆಯಾಗಿ ನಟ ವಿಜಯ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಪಕ್ಷವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೊಳ್ಳೆ ಯೋಜನೆಗಳ ಮುಖಾಂತರವಾಗಿ, ನಿರ್ಧಾರಗಳ ಮುಖಾಂತರವಾಗಿ, ಕಟ್ಟುನಿಟ್ಟಿನ ಆದೇಶಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಹತ್ತಿರ ಆಗ್ತಾ ಇದ್ದಾರೆ. ನೋಡಿ, ಅವರು ತುಂಬ ಸೇಫಾಗಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ ಏನಾಗಬಹುದು, ರಾಜಕೀಯ ಏರಿಳಿತಗಳು ಏನು ಬೇಕಾದರೂ ಆಗ್ಬೋದು, ಅದನ್ನು ಊಹೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರದ್ದು ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗೂ ನಾನು ಬರ್ತೀನಿ. ಜೊತೆಗೆ ನನ್ನ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ, ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ನೆಕ್ಸ್ಟ್ ಅಪ್ಡೇಟ್ಸ್ಗಳಿದ್ದರೆ ನಿಮಗೆ ಫಸ್ಟ್ ತೋರಿಸಬೇಕು ಅಂತಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಧನ್ಯವಾದ.